ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಫ್ರೈಡೆ, ನಾವಿಬ್ರು ಇವತ್ತು ಬೇಗ ಆಫೀಸಿಂದ ಬಂದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಮಾಡಕ್ಕೆ ಅಂತ ರೆಡಿ ಆಗಿದ್ದೀವಿ. ಈ ಟಾಸ್ಕ್ ಬಂದು 3 ತಿಂಗಳು ಒಂದ್ಸಲಿ ನಮಗೆ ಅಸೈನ್ ಆಗುತ್ತೆ. ಆದ್ರೆ ಈ ಟಾಸ್ಕ್ ಬಂದಿದ್ದ ವೀಕೆಂಡು ನಾವು ಎಲ್ಲೂ ಹೋಗದೆ ಮನೇಲೇ ಇದ್ದು ಈ ಕೆಲಸ ಮಾಡ್ಬೇಕಾಗತ್ತೆ. ಆ ಟಾಸ್ಕ್ ಏನು ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾವಿಬ್ರು ಮೈಸೂರು ಕಪಲ್ ರಶ್ಮಿ ಅಂಡ್ ಅಭಿ. ನಾವಿಬ್ರು ಮೈಸೂರಿನವರು ಜರ್ಮನಿಯಿಂದ ಬ್ಲಾಗ್ ಮಾಡ್ತಾ ಇದೀವಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾವು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದನ್ನ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಹೇಳಿದ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದರೆ ಕೆರ್ವೋಕೆ. ಕೆರ್ವೋಕೆ ಅಂದರೆ ಏನಪ್ಪ ಅಂದರೆ ನಿಮ್ಮ ಬಿಲ್ಡಿಂಗಲ್ಲಿರೋ ಶೇರ್ಡ್ ಸ್ಪೇಸ್ನ ಗುಡಿಸಿ ಒರೆಸಿ ಕ್ಲೀನ್ ಮಾಡಬೇಕಾದವರು ಅಂತ. ನೀವಿಲ್ಲಿ ನೋಡ್ತಾ ಇರೋ ಸ್ಟೇರ್ ಕೇಸು, ಈ ರೈಲಿಂಗ್ಸು ಮತ್ತು ಈ ವಿಂಡೋಸು, ಹಾಗೆ ಕೆಳಗಡೆ ಸ್ಟೋರೇಜ್ ಸ್ಪೇಸು, ಯುಟಿಲಿಟಿ ಏರಿಯಾ, ಮೇಲ್ಗಡೆ ಒಂದು ಫ್ಲೋರು ನಿಮ್ಮದು ಕ್ಲೋತ್ಸ್ ಡ್ರೈ ಮಾಡೋಕ್ಕೆ ಅಂತ ಇದೆ, ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಈ ಕೆರ್ವೋಕೆ ಇರೋ ಮನೆಯವ್ರದ್ದು ರೆಸ್ಪಾನ್ಸಿಬಿಲಿಟಿ. ಈ ಬಿಲ್ಡಿಂಗಲ್ಲಿ 3 ಫ್ಲೋರ್ ಇದೆ. ಒಂದೊಂದು ಫ್ಲೋರಲ್ಲಿ 3 ಮನೆ ಇದೆ. ಸೊ 9 ಮನೆ ಇದೆ. ಸೊ ಎಲ್ಲ ಮನೆಯವರು ಒಂದೊಂದು ವಾರ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 3 ತಿಂಗಳಿಗೆ ಒಂದ್ಸರಿ ಬರುತ್ತೆ ಅಂತ ಹೇಳ್ಬೋದು. ಆದರೆ ನಾವು ಬಂದಾಗಿಂದ ನಮಗೆ ಒಂದು 4 ಸರಿ ಈ ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಆದರೆ ಮೊದಲನೇ 2 ಸರಿ ನಾವು ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಜನನೂ ಸಿಗ್ತಾರೆ ಇಲ್ಲಿ, ಅವ್ರಿಗೆ ಕೊಟ್ಟು ಕ್ಲೀನ್ ಮಾಡಿಸಿದ್ವು. ಆದರೆ ನಮ್ಗೆ ಅನ್ನಿಸ್ತು ಅವ್ರು ಕ್ಲೀನ್ ಮಾಡೋದಕ್ಕಿಂತ ನಾವೇ ಚೆನ್ನಾಗಿ ಮಾಡ್ಬೋದು ಅಂತ. ಸೊ 3rd ಟೈಮ್ ನಮ್ಗೆ ಯಾರೂ ಸಿಗಲಿಲ್ಲ ಅಂತ ಒಂದ್ಸರಿ ನಾವೇ ಮಾಡಿದ್ವು. ಆದರೆ ಅದನ್ನ ಮಾಡಿದ್ಮೇಲೆ ಅನ್ನಿಸ್ತು ಅವ್ರಿಗಿಂತ ಚೆನ್ನಾಗಿ ನಾವೇ ಮಾಡ್ತಾಯಿದ್ದೀವಿ, ಇನ್ಮೇಲೆ ನಾವೇ ಮಾಡೋಣ ಅಂತ. ಸೊ ಈ ಸಾರಿನೂ ನಾವೇ ಮಾಡ್ತಾಯಿದ್ದೀವಿ. ಆದರೆ ನಾವು ಇರೋರನ್ನ ಕರೆಸಿ ಮಾಡಿಸಿದ್ರೆ ಕೊಡ್ತೀವಿ ದುಡ್ಡನ್ನು ಉಳಿಸಿದ್ದೀವಲ್ಲ, ಅದರಲ್ಲಿ ಏನು ರಿವಾರ್ಡ್ ಸಿಗುತ್ತೆ ನಮಗೆ ಅಂತ ನಿಮಗೆ ಈ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ. ಅವೇ ಮಾಡ್ತಿದ್ದೀವಿ ಅಂತ ಹೆಂಗೆಂಗೋ ಮಾಡಿ ಬೇಕಾಬಿಟ್ಟಿ ಮಾಡಿಬಿಟ್ಬಿಟ್ರೆ ಅಪಾರ್ಟ್ಮೆಂಟು ಮ್ಯಾನೇಜ್ಮೆಂಟ್ ಅವ್ರು ಏನಾದರೂ ಕ್ಲೀನಿಂಗ್ ಕರೆಕ್ಟಾಗಿ ಆಗಿದೆಯಾ ಅಂತ ನೋಡೋಕ್ಕೆ ಬಂದಾಗ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಫೈನ್ ಹಾಕ್ಬಿಡ್ತಾರೆ. ಸೊ ರೆಸ್ಪಾನ್ಸಿಬಲ್ ಆಗಿ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಈ ಕೆಲಸನ ನಾನು ಅಭಿ ಹೆಂಗೆ ಡಿವೈಡ್ ಮಾಡ್ಕೊಳ್ತೀವಿ, ಯಾರ್ಯಾರು ಏನೇನು ಕೆಲಸ ಮಾಡ್ತೀವಿ ಅಂತ ಈ ವಿಡಿಯೋ ತೋರಿಸ್ತೀನಿ ಬನ್ನಿ. ನಮ್ಮ ಕ್ಲೀನಿಂಗ್ ಹೆಡ್ಡು ಎಕ್ವಿಪ್ಮೆಂಟ್ಸು ಟೂಲ್ಸ್ ಎಲ್ಲ ತೊಗೋತಾ ಇದ್ದಾರೆ ಕ್ಲೀನಿಂಗ್ ಮಾಡೋಕ್ಕೆ. ಓ ಎಲ್ಲ ರೆಡಿನೇ ಇದೆಯಾ ಆಗಲೇ? ಗುಡ್. ಎಲ್ಲ ತೆಗೆದು ಕೊಡ್ತೀನಿ, ಅವೆಲ್ಲ ಮಾಡ್ಕೊಂಡು ಬಂದ್ಬಿಡು. ಹೌದೌದು. ಅಲ್ಲ, ನಮ್ಮ ಮನೇಲೇ ಮಾಡ್ತಾ ಇರಲಿಲ್ಲ ಇದನ್ನೆಲ್ಲ, ಇಲ್ಲಿ ಬಂದು ನೋಡು ಅವ್ರವ್ರ ಮನೆ ಬಾಗಿಲು ತೊಳೆಯಂಗೆ ಆಗೈತೆ. ನೀನೇ ಹೇಳ್ತಿದ್ದಲ್ಲ ಸ್ವಾವಲಂಬಿಗಳಾಗಿರ್ಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ. ಈಗ ಯಾಕೆ ಉಲ್ಟಾ ಹೊಡಿತಾ ಇದೆಯಾ? ನಿನಗೆ ಇಲ್ಲೇ ಟ್ರೈನಿಂಗ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೆರವಕ್ಕೆ ಬಂತ ಅಂತ ಬಗ್ ನೋಡಬೇಕು ನೀನು. ಬ್ರೂಮಿಂಗ್ ಡಿಪಾರ್ಟ್ಮೆಂಟ್ ನಮ್ಮದು, ಸ್ವೀಪಿಂಗ್ ಡಿಪಾರ್ಟ್ಮೆಂಟ್ ನಿಮ್ಮದು. ಹೌದಾ? ಓಕೆ, ಕೊಡು. ಇದು ಬಂದು ನಮ್ಮ ಬಿಲ್ಡಿಂಗ್ದು ಟಾಪ್ ಫ್ಲೋರು. ಇದೊಂಥರ ಅಟಿಕ್ ಸ್ಪೇಸು. ನೀವು ಬೇರೆ ಅಪಾರ್ಟ್ಮೆಂಟ್ಸಲ್ಲೆಲ್ಲ ನೋಡಿದ್ರೆ ಈ ಥರ ಸ್ಪೇಸ್ನ ಒಂದು ಫ್ಲ್ಯಾಟ್ ಮಾಡಿ 2 BHK 1 BHK ಮಾಡಿ ಬಾಡಿಗೆ ಕೊಡ್ತಾರೆ. ಬಟ್ ಇಲ್ಲಿ ಇದನ್ನು ಯುಟಿಲಿಟಿ ಸ್ಪೇಸ್ ಥರ ಮಾಡಿದ್ದಾರೆ. ಇಲ್ಲಿ ಎಲ್ಲ ಫ್ಲೋರಲ್ಲಿರೋ ಎಲ್ಲ ಫ್ಲ್ಯಾಟ್ ಅವರು ಬಂದು ಅವ್ರವ್ರದ್ದು ಅಂತ ಹಿಂಗೆ ಸ್ಪೇಸ್ ಅಸೈನ್ ಮಾಡಿದ್ದಾರೆ. ಅಲ್ಲಲ್ಲಿ ಅವ್ರವ್ರ ಬಟ್ಟೆ ಒಣಗಾಕೊಬೋದು. ಮೋಸ್ಟ್ ಆಫ್ ದೆಮ್ ಹಾಕ್ತಾರೆ, ಇಲ್ಲಾಂದರೆ ಕೆಲವರು ಅವ್ರ ಬಾಲ್ಕನಿಲೇ ಹಾಕೋತಾರೆ ನಮ್ಮ ಥರ. ಸೊ ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು ಯೂಶ್ವಲಿ. ಇದನ್ನೆಲ್ಲ ಫಸ್ಟ್ ಗುಡಿಸ್ಕೊಂಡು ಒರೆಸ್ಕೊಂಡು ಹಂಗೆ ಹೋಗ್ತೀವಿ. ಅಭಿ ಗುಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾ ನಾನು ಹಿಂದೆ ಒರೆಸ್ತಾ ಬರ್ತೀನಿ. ಹಂಗೆ ಸ್ಟೇರ್ಸು ಗುಡಿಸಿ ಒರೆಸಿ ಕೆಳಗೆ ಹೋಗೋಷ್ಟರಲ್ಲಿ ಬೇಸ್ಮೆಂಟಲ್ಲಿ ಸ್ಟೋರೇಜ್ ಸ್ಪೇಸ್ ಮತ್ತು ಯುಟಿಲಿಟಿ ಏರಿಯಾ ಇದೆ. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡೋ ಟೈಮ್ಗೆ ಅಭಿ ಮೇಲೆ ಬಂದು ಸ್ಟೇರ್ಸ್ ಹತ್ರ ಎಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾನೆ. ದಟ್ಸ್ ದ ಪ್ಲ್ಯಾನ್. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅಭಿ ಬನ್ನಿ ಗೈಸ್, ಮೇಡಮ್ ಕೆಲಸ ಕೊಟ್ಟವ್ರೆ, ಹೋಗಿ ಕೆಲಸ ಮಾಡೋಣ. ತುಂಬ್ಕೊಳ್ಳಿ ಸರಿ, ಈ ಕಡೆ ಎಲ್ಲ ತುಂಬ್ಕೊಳ್ಳಿ. ಎಲ್ಲ ನೀಟಾಗಿದೆ ನೋಡಿ ಇವಾಗ ಫ್ಲೋರ್. ಹೌದು, ಎಲ್ಲ ಖುಷಿಯಾಗಿ ಹೋಗ್ತಾರೆ ಬಂದು ನೋಡಿದ್ರೆ. ಹೌದು. ಓಕೆ, ಸೊ ನಂದು 1 ಟಾಸ್ಕ್ ಆಗಿದೆ. ಫಸ್ಟ್ ಲೆವೆಲ್ ಕಂಪ್ಲೀಟು. ಓಕೆ, ಸೆಕೆಂಡ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ನಾನು ಇವಾಗ ಇದನ್ನೆಲ್ಲ ಗುಡಿಸ್ಕೊಡ್ತೀನಿ. ನಾನು ಒಂದು ಫ್ಲೋರ್ ಗುಡಿಸ್ಕೊಂಡು ಹೋದಂಗೆ ನೀನು ಹಿಂದೆಯಿಂದ ಒರೆಸ್ಕೊಂಡು ಬಾ. ಆಯ್ತು. ಆಮೇಲೆ ನಾನು ವಿಂಡೋಸ್ ಕ್ಲೀನ್ ಮಾಡ್ತೀನಿ, ನೀನು ಸ್ಟೋರೇಜ್ ರೂಮ್ ಕ್ಲೀನ್ ಮಾಡಿ. ಓಕೆ ಕಮ್. ಸಮ್ಮರಲ್ಲಿ ನಮಗೆ ಜಾಸ್ತಿ ಕೆಲಸ ಇರ್ತಿರ್ಲಿಲ್ಲ, ಬಿಕಾಸ್ ಇಲ್ಲೆಲ್ಲ ಕ್ಲೋಸ್ಡ್ ಸ್ಪೇಸ್ ಇರೋದ್ರಿಂದ ಧೂಳು ಗೀಳೇನೂ ಬರಲ್ಲ. ಬಟ್ ಇವಾಗ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗೋಗಿದೆ. ಸೊ ಹೊರಗಡೆಯಿಂದ ಬರೋರೆಲ್ಲ ಸ್ವಲ್ಪ ಶೂ ಅಲ್ಲೆಲ್ಲ ಬಂದಿರೋ ಮಣ್ಣು
ಚೂರು ಜಾಸ್ತಿ ಇರುತ್ತೆ. ಸೊ ನಾವಂತೂ ಕೆರವಕ್ಕೆ ಬರೋ ಹಿಂದಿನ ವಾರ ಮಳೆ ಬರ್ದಿರಲಿ ಅಂತ ಬೇಡ್ಕೊತಾ ಇರ್ತೀವಿ. ಬಟ್ ಇವಾಗ ಒಂದು 2 ಡೇಸಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಇಲ್ಲೆಲ್ಲ ಚೂರು ಮಣ್ಣು. ಬಟ್ ನಾವು ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗಂತೂ ಏನು ಕೆಲಸನೇ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲೆಲ್ಲ ಮುಗಿಸ್ಬಿಟ್ಟಿದ್ವಿ ಲಾಸ್ಟ್ ಟೈಮ್ ನಾವು. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ, ಬಟ್ ಬೇಗ ಬೇಗ ಆಗೋಗುತ್ತೆ. ಆದರೆ ಲೇಟ್ ಆಯಿತು, ಕತ್ಲ ಹೋಗುತ್ತೆ ಅನಿಸುತ್ತೆ ನಾವು ಮಾಡೋಷ್ಟರಲ್ಲಿ. ಹೌದು, ಇದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಹಾಡು ಹೇಳ್ತಾ ಇರ್ತಾರೆ. ಯಾವುದು? ನಂದು ಜರ್ಮನಿ ಆಂಥಮ್. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗೋ ಶಿವನೇ. ಏನು ವಿಡಿಯೋ ಮಾಡ್ಕೊಂಡು ನಿಂತಿದ್ಯಾ? ಬಾ ಒರೆಸ್ಕೊಂಡು ಬಾ ಬೇಗ ಬೇಗ. ಸ್ಟಾರ್ಟ್ ಮಾಡ್ತೀನಿ. ನನ್ನ ಕೆಲಸ ಆಯಿತು, ಹೋಗೋಣಲ್ವ? ನಂದು ಲಾಸ್ಟ್ ವಿಂಡೋ ಇದಾದರೆ ಆದಂಗೆ. ಇದಾದ್ಮೇಲೆ ಬೇಗ ಆಯ್ತಲ್ವ ಇವತ್ತು? ಹೌದು, ಆದರೆ ಇನ್ನೂ ಸ್ಟೋರೇಜ್ ಸ್ಪೇಸ್ ಆಗಿಲ್ವಲ್ಲ? ಅದು ನಿಂದಲ್ವಾ, ನಂದಿದ್ದು ಲಾಸ್ಟ್. ಗೈಸ್, ಇನ್ನೊಂದು ವಿಷಯ ಏನು ಅಂತಂದರೆ, ಇದನ್ನು ಮಾಡೋದೇನೋ ಮಾಡ್ಬಿಡ್ತೀವಿ, ನಾವು ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ. ಅದಕ್ಕೆ ಕಾಯೋದು, ಇದೆಲ್ಲ ಆಗೋವರೆಗೆ. ಯಾರಾದರೂ ಓಡಾಡ್ತಾರಲ್ಲ. ಇವತ್ತೊಂದಿಬ್ಬರು ಓಡಾಡಿದ್ರು, ನೋಡಿದ್ರು, ಸೊ ಸೇಫು, ಮಾಡಿದ್ದೀವಿ ಅಂತ ಪ್ರೂಫು. ಇನ್ ಕೇಸ್ ಯಾರು ನೋಡಲಿಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ ಹೇಳಿ? ಏನು ಮಾಡ್ತೀಯ? ಗುಡಿಸ್ತಾ ಇರ್ತೀನಲ್ಲ, ಬಾಗ್ಲಕ್ಕೆ ಕೊಟ್ಬಿಡ್ತೀನಿ. ಯಾರೋ ಬಂದ್ರೆ ಅಂತ ಓಪನ್ ಮಾಡ್ತಾರಲ್ಲ, ಎಂಟ್ಸುಲ್ಟಿಗಂಗೆ ಕೇರ್ ಓಕೆ ಅಂತಂತೇನೆ. ಕೈನ್ ಪ್ರಾಬ್ಲಮ್ ಅಂತಂದ್ರು. ಯಾಕೆ ಬೇಕು ಆಮೇಲೆ? ಮಾಡೇ ಇಲ್ಲ ನೀವು ಅಂತಂದ್ಬಿಟ್ರೆ ನೀನು ಬೇಕಂತ ನಾಪ್ ಮಾಡೋದು ಹಂಗಂದ್ರೆ ಅದು ನಾನೇನೋ ಮಿಸ್ ಆಗಿ ಬಂದ್ರು ಹೊರಗೆ ಅನ್ಕೊಂಡೆ ಅವರು. ನಮ್ಮ ಮನೇನು ಯಾರಾದರೂ ಕೊಡ್ತಾ ಇರ್ತಾರೆ ನೋಡು, ಯಾರೋ ಪ್ರೂಫ್ ಇಲ್ಲ ಅಂತಂದ್ರೆ ಏನು ಮಾಡೋದು ಗೈಸ್? ಇಲ್ಲ ಅಂತಂದ್ರೆ ಸುಮ್ಮನೆ ಪ್ರೂಫೇ ಇಲ್ಲದೆ ಅವ್ರು ಬಂದು ಫೈನ್ಗೆ ಹಾಕ್ಬಿಟ್ರೆ ಯಾರು ಕೊಳೆ ಮಾಡಿಬಿಟ್ಟು ಈಗ ಅಟ್ಲೀಸ್ಟ್ ಮಾಡಿದ್ದೀವಿ ಅಂತ ಒಂದು ಪ್ರೂಫ್ ಇದೆಯಾ? ಬುದ್ಧಿವಂತ ಬಾಲಕನೇ. ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ನೋಡಿದ್ರೆ ಹೊರಗಡೆ ಅವ್ರು ಯಾರಾದ್ರೂ ನೋಡಬಹುದು. ಅದಕ್ಕೆ ಹೊರಗೆ ಬಂದು ನೋಡ್ತಾ ಇದೆಯಾ? ನನಗೆ ಈ OCD ಇಂದ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಯಪ್ಪ, ನೀನು ನೋಡಿ ಎಷ್ಟು ಬೇಗ ಮುಗಿಸ್ಕೊಂಬಂದೆ. ನಾನು ಆಗಲೇ ಇಲ್ಲ ಇನ್ನೂ. ನಾನು OCD ಬಿಟ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಇಲ್ಲ. ನೀನು ಒಂದು ವರ್ಷದಿಂದ ಹಂಗೆ ಹೇಳ್ತಾ ಇದೆಯಾ? ಇಲ್ಲ, ಬರ್ತಾ ಬರ್ತಾ ಪ್ರತಿ ಸಾರಿ ಇನ್ನೂ ಸ್ವಲ್ಪ ಬೆಟರ್ ಆಗ್ತದೆ ಹಂಗಂತ ನಿನಗನ್ಸುತ್ತೆ ಅಷ್ಟೇ. ಐ ಆಮ್ ಡನ್. ಓಕೆ, ಇದು ರೈಲಿಂಗ್ಸ್ ಅದೊಂದು ರೌಂಡ್ ಇದಕ್ಕೇನೆ ಇದಾಕೊಂಡು ಅದು ನಿಂದ. ನಾನೆಲ್ಲ ನನಗೆ ಹೇಳ್ತೀಯ ಅನ್ಕೊಂಡಿದ್ದೆ. ಒರೆಸ್ಬಿಡ್ತೀನಿ. ಓಕೆ, ಗುಡ್. ನೀ ಏನು ಮಾಡ್ತಿದ್ದೆ ಇಷ್ಟೊತ್ತು? ಆಗೋಯ್ತು ಅಂತ ಆಗಲೇ ಹೋದೆ ಮೇಲೆ ಒರೆಸ್ಬೇಕಲ್ಲ. ಒಂದೊಂದು ಒರೆಸ್ತಾ ಇದೆಯಾ? ನಮ್ಮ ಆಂಟಿ ಹಿಂಗೆ ಹೇಳ್ಕೊಟ್ಟಿದ್ದು, ಹಿಂಗೆ ಒರೆಸ್ಬೇಕು ಕಣಪ್ಪ ಅಂತ. ಅವರು ಸುಮ್ಮನೆ ಹೇಳ್ತಾರೆ ಹೇಳ್ಬೇಕು ಅಂತ, ನೀನು ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋತಾ ಇದೆಯಾ? ಕ್ಲೀನಿಂಗ್ ಅವ್ರಿಗಿಂತ ಗೊತ್ತಾ ನಿನಗೆ? ಆಯ್ತು ಬಿಡಪ್ಪ, ಏನಾದರೂ ಫೈನ್ಗೆ ಹಾಕಿದ್ರೆ ನನಗೆ ಗೊತ್ತಿಲ್ಲ ಅಂತೀನಿ. ನಾನು ಮಾಡೋದೆಲ್ಲ ನೀನು ಎಲ್ಲ ಮಾಡಿದ್ದೀನಿ ಕ್ಲೀನಾಗಿ. ನಾನೇನು ಬಿಟ್ಟಿಲ್ಲ. ಅದು ಏನು ಮಾಡಿದ್ಯೋ ನೀನು, ದೇವರಿಗೆ ಗೊತ್ತು. ದೇವರಿಗೆ ಗೊತ್ತು. ನೋಡು, ಒರೆಸಿರೋದನ್ನೇ ಪುನಃ ಒರೆಸ್ಬೇಕು ಅನ್ಸುತ್ತೆ ನನಗೆ. ನಿನಗೊಂಥರ. ಆಯ್ತು, ಇದು ಲಾಸ್ಟ್, ಏನು ಮಾಡಲ್ಲ. ಲೆಟ್ಸ್ ಗೋ. ಲೋ ಬಿಡೋ ಸಾಕು. ಅಯ್ಯೋ, ಅದು ಬರೆ ಕಾಣಿಸ್ತೈತೆ. ಕರ್ಮ. ಈಗ ಚೆನ್ನಾಗೈತಲ್ವಾ ಗೈಸ್? ನಂದಂತೂ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಡೋರೂ ಹೊಸಾಯಿತು. ಆ್ಯಕ್ಚುಲಿ ಹೊರಗಡೆ ಹೋಗ್ಬಿಟ್ಟು ನೋಡಿದೆ ಇವತ್ತು, ಈ ಪೋಸ್ಟ್ ಬಾಕ್ಸು, ಈ ಡೋರು ಅದೆಲ್ಲ ಕ್ಲೀನ್ ಮಾಡ್ತಿದ್ರು. ಬಟ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ, ನಾನು ಇಷ್ಟು ಮಾಡಿರೋದೇ ಹೆಚ್ಚು. ಸೊ ಇವಾಗ ರಶ್ಮಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಎಲ್ಲಿದೆಯಾ? ಸೊ ಇದೆಲ್ಲ ನಮ್ಮ ಸ್ಟೋರೇಜ್ ರೂಮ್ಸು. ಒಂದಾದರೆ ನಮ್ಮದು ಎಲ್ಲ ಆದಂಗೆ. ನಮ್ಮ ಸ್ಟೋರೇಜ್ ರೂಮ್ ಯಾವ್ದು ಹೇಳು? ನಮ್ಮ ಸ್ಟೋರೇಜ್ ರೂಮೇ ನೋಡಿಲ್ಲ ನಾನು ಆ್ಯಕ್ಚುಲಿ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ ನಮ್ಮ ಸ್ಟೋರೇಜ್ ರೂಮ್ ಯಾವುದು ಅಂತ. ಇದೇನಾ? ಇದಲ್ಲ ಇದಾ? ಗುಡ್. ಸೊ ಅದಾಯಿತು. ಇಲ್ಲಿರೋ ಮನೆಗಳದ್ದು ಅರ್ಧ ಸ್ಟೋರೇಜ್ ರೂಮ್ಸ್ ಇಲ್ಲಿದೆ, ಅರ್ಧ ಸ್ಟೋರೇಜ್ ರೂಮ್ ಈ ಡೋರ್ ಒಳಗಡೆ ಇದೆ. ನಮ್ಮದಿರೋದು ಈ ಕಡೆ, ಸೊ ನಮ್ಗೆ ಆ ಕಡೆ ಆ್ಯಕ್ಸೆಸ್ ಸಿಗುತ್ತೆ. ಇದು ನಮ್ಮದು ಯುಟಿಲಿಟಿ ಏರಿಯಾ. ವಾಷಿಂಗ್ ಮಿಷಿನ್ ಎಲ್ಲ ನಮ್ಮದು ಇಲ್ಲಿದೆ. ಇದನ್ನೊಂದು ರೌಂಡ್ ಹಂಗೆ ಸಿಂಪಲಾಗಿ ಮೇಲ್ಗಡೆ ಒರೆಸ್ಕೊಂಡ್ರೆ ನಮ್ಮ ಕೆಲಸ ಕಂಪ್ಲೀಟ್ ಇವತ್ತಿಗೆ.
ಆದ್ರೂ ಈ ಕೆಲಸ 3 months ಒನ್ಸ್ ಬರುತ್ತೆ. ನಾವು ಆದಷ್ಟು ಪ್ರಾಂಪ್ಟಾಗಿ ಮಾಡ್ತಾ ಇದ್ದೀವಿ. ಗುಡ್ ಗೈಸ್, ನೀವು ಹೇಳಿ, ನೀವೇನಾದರೂ ಬಾಡಿಗೆಗಿದ್ರೆ ಅಥವಾ ನೀವು ಯಾರಿಗಾದ್ರೂ ಮನೇನ ಬಾಡಿಗೆ ಕೊಟ್ಟರೆ ಈ ಥರ ಕಾನ್ಸೆಪ್ಟ್ ನಾವು ಸ್ಟಾರ್ಟ್ ಮಾಡಬೇಕು ಅಂತಂತೀರಾ? ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫೈನಲಿ ಎಲ್ಲರ ಬಾಗಿಲು ಗುಡಿಸಿ ಅವಳೊಂದು ರೌಂಡ್ ಉರಿಸಿ ಇವಾಗ ನಾವು ನೋಡಿ ಕಿವಿ ಏನು ಫಳಫಳ ಅಂತ ಇದೆ. ಇವಾಗ ನಾವು ನಮ್ಮನೆ ಹೋಗ್ತಾ ಇದ್ದೀವಿ. ಟೋಟಲ್ ಇಷ್ಟೆಲ್ಲ ಮಾಡೋಕ್ಕೆ ಅರೌಂಡ್ 1 ಗಂಟೆ ಬೇಕಾಯ್ತು ನಮಗೆ. ಇವಾಗ ಜಾಸ್ತಿ ತಗೋದು ಆ್ಯಕ್ಚುಲಿ ಒಂದು ಕಾಲು ಗಂಟೆ. ಯು ಜಸ್ಟ್ ಸೇವ್ $50. ಸೊ ಈ ಬೋರ್ಡ್ ಇದೆಯಲ್ಲ, ಇವಾಗ ನಮ್ಮ ಕೆಲಸ ಆಯಿತು, ಬಟ್ ಇದನ್ನು ಇವತ್ತೇ ಹಾಕ್ಬಿಟ್ರೆ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಸಂಡೇವರೆಗೆ ವೆಯ್ಟ್ ಮಾಡಬೇಕು. ಸಂಡೇ ಆದಮೇಲೆ ಇವ್ರ ಡೋರ್ಗೆ ಹಾಕ್ತೀವಿ. ಹೇ ಗಾಯ್ಸ್, ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ನಾವು ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 7 o'clock ಆಗಿತ್ತು. ಸೊ ಫ್ರೆಶ್ ಆಗಿ ಮತ್ತು ಒಂದಷ್ಟು ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಈಗ ನಮ್ಮ ರಿವಾರ್ಡ್ ಆರ್ಡ್ರ್ ಮಾಡಿದ್ದೀವಿ. ಈಗ ತಿನ್ನುವ ಸಮಯ. ಘಮ 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 ಅಂತೈತೆ. 3 ಟೇಕ್ ತಗೊಂಡವಳೆ, 4ನೇ ತಗೊಂಡ್ರೆ ಗ್ಯಾರಂಟಿ ಓವರ್ ತಿನ್ಕೊಬಿಡ್ತೀನಿ. ಲಾಸ್ಟ್ ಚಾನ್ಸ್ ಇದೆ. ನನಗೂ ತುಂಬ ಹಸುವಾಗಿದೆ, ಅದಕ್ಕೆ ತಲೆ ಓಡ್ತಾ ಇಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ. ನಾನು ಎನರ್ಜಿಯಲ್ಲೇ ಎಡಿಟಿಂಗ್ ಹಾಕ್ಬಿಟ್ಟಿದ್ದೀನಿ ಇವತ್ತು. ಆದರೆ ಇವತ್ತು ನಾನು ಎಡಿಟ್ ಮಾಡಿರೋ ವ್ಲಾಗ್ ತುಂಬ ಚೆನ್ನಾಗಿದೆ. ಇಟ್ಸ್ ಮೈ ಫೇವ್ರೇಟ್ ವ್ಲಾಗ್ ಸೋ ಫಾರ್. ಬ್ರುಸೆಲ್ಸ್ ವ್ಲಾಗು. ನೀವು ಈ ವ್ಲಾಗ್ ನೋಡೋ ಅಷ್ಟರಲ್ಲಿ ಮೋಸ್ಟ್ಲಿ ಅದನ್ನು ಆಗಲೇ ಹೋಗಿರುತ್ತೆ. ಡೋಂಟ್ ಮಿಸ್ ಇಟ್ ಅಂತ ಹೇಳ್ತಾ ಪಿಜ್ಜಾನ ಓಪನ್ ಮಾಡೋಣ. ಈ ಪಿಜ್ಜಾ ನಂದು ಮೋಸ್ಟ್ ಫೇವ್ರೆಟ್ ಪಿಜ್ಜಾ ಇನ್ ಜರ್ಮನಿ ಅಂತ ಹೇಳ್ಬೋದು. ದಿ ಓನ್ಲಿ ಥಿಂಗ್ ವಿ ಕ್ರೇವ್ ಫಾರ್. ನಂಗೆ ಜರ್ಮನಿ ತುಂಬಾ ಇಷ್ಟ ಆಗೋ ಏಕೈಕ. ಅದು ಪರ್ಟಿಕ್ಯುಲರ್ಲಿ ಪಿಜ್ಜಾ ಮಾರ್ಗರಿಟಾನೇ ತಗೋಬೇಕು. ಹೌದು, ಇವ್ರದ್ದು ಬೇರೆ ಇನ್ಯಾವುದು ಇಷ್ಟು ಚೆನ್ನಾಗಿಲ್ಲ. ಚಿಕನ್ ಟ್ರೈ ಮಾಡಿದ್ರು ನಂಗೂ ಇಷ್ಟ ಆಗಲಿಲ್ಲ ಅಷ್ಟದು. ಬೈ ದ ವೇ ಅಟ್ಲಾಂಟಿಕ್ ಪಿಜ್ಜಾ ಅಂತ ಇವರು. ನೀವೇನಾದರೂ ಬೂಬ್ಲಿಂಗನಲ್ಲಿ ಇದ್ರೆ ಅಥವಾ ಸ್ಟುಟ್ಗರ್ಟ್ ಹತ್ರ ಇದ್ರೆ ಖಂಡಿತ ಒಂದ್ಸಲಿ ಆರ್ಡರ್ ಮಾಡಿ ಟ್ರೈ ಮಾಡಿ. ನಾನು ಲೈಫಲ್ಲೇ ಚೀಸ್ ತಿಂದೇ ಇರೋಳು. ಈ ಪಿಜ್ಜಾಲಿರೋ ಚೀಸ್ ಮಾತ್ರ ಖುಷಿಯಾಗಿ ತಿಂತೀನಿ, ಅಷ್ಟು ಚೆನ್ನಾಗಿದೆ. ನೀವು ತಿಂದು ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ, ಅಥವಾ ನೀವು ಮುಂಚೆನೇ ಟ್ರೈ ಮಾಡಿದ್ರೆ ಅದನ್ನು ಹೇಳಿ. ನಿಮ್ಗೆ ಯಾವ ಪಿಜ್ಜಾ ಇಷ್ಟ ಆಗುತ್ತೆ, ಎಲ್ಲಿಂದ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆ ಇಂಡಿಯಾ ಡಾಮಿನೋಸ್ ಪಿಜ್ಜಾ ತುಂಬಾ ಇಷ್ಟ ಆಗ್ತಿತ್ತು. ಇಲ್ಲಿ ನಾವು ಫಸ್ಟ್ ಟೈಮ್ ಡಾಮಿನೋಸ್ ತಗೊಂಡ್ ಬಂದಿದ್ವಿ. ವೆಜ್ಜಿ ಗಾರ್ಡನ್ ಅಂತನೋ ಏನೋ ಚಿಕನ್ ಸಿಗ್ಲಿಲ್ಲ, ಬರೀ ಹ್ಯಾಮ್ ಅದು ಇದು ಇತ್ತು ಅಂತ. ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ ಇನ್ ಲೈಫಲ್ಲೇ ಅಂದ್ರೆ ಜರ್ಮನಿಲಿ ಇರೋವರೆಗೆ ತಿನ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಇದನ್ನ ಆಕ್ಚುಲಿ ನಮ್ಮ ಓನರ್ ಮಗ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಒಂದಿನ ಇಲ್ಲೇ ನಮ್ಮ ಮನೆಗೆ ಪಿಜ್ಜಾ ಆರ್ಡರ್ ಮಾಡೋಣ ಅಂದಾಗ ಅವನು ಫಸ್ಟ್ ಆರ್ಡರ್ ಮಾಡಿದ್ದ. ಅದಾದ್ಮೇಲಂತೂ ನಾವು ರೆಗ್ಯುಲರ್ ಕಸ್ಟಮರ್ ಆಗಿ ಹೋಗಿದ್ದೀವಿ. ಆ ಡೆಲಿವರ್ ಮಾಡಕ್ ಬರೋದು ಬೇರೆ ದೇಸಿ ಅಂಕಲ್ ಪರಿಚಯ ಆಗ್ಬಿಟ್ಟಿದ್ದಾರೆ ಅವ್ರು ಇವಾಗ. ಸೊ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇವಾಗ ನಮಗೆ ರಿವಾರ್ಡ್ ಸಿಕ್ಕಿದೆ. ಇದಾಗಿತ್ತು ನಮ್ಮ ಇವತ್ತಿನ ಕರೋಕೆ ವಿಡಿಯೋ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನಿಮಗೆ ಈ ಐಡಿಯಾ ಹೆಂಗೆ ಅನ್ನಿಸ್ತು ಅಂತಲೂ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬ ಅಜೀಬ್ ಅನ್ನಿಸ್ತಿತ್ತು, ಏನಿದು ಇಲ್ಲೆಲ್ಲ ಕ್ಲೀನ್ ಮಾಡೋದು ಅಂತ. ಬಟ್ ನಮ್ಮ ಓನರ್ ಆಂಟಿ 1-2 ಸಲ ಅವ್ರ ಮನೆ ಹತ್ರ ಮಾಡ್ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸಿದ್ರು ಅವ್ರು ಹೆಂಗೆ ಮಾಡ್ತಾರೆ ಅಂತ. ನಾವೀಗ ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮಾಡ್ತಾ ಈಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲರೂ ಈ ಬಿಲ್ಡಿಂಗಲ್ಲಿ ಇರೋರೆಲ್ಲ ಅವರೇ ಮಾಡ್ತಾರೆ. ಅವರು ನಮ್ಮ ಫ್ಲೋರ್ ಸ್ಟೇರ್ಸ್ ಕ್ಲೀನ್ ಮಾಡ್ತಾರಲ್ವ, ಹಾಗೆ ನಾವು ಅವ್ರದ್ದು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋದು. ಎಷ್ಟು ಪ್ರೋ ಆಗಿದ್ದಾಳೆ ಅಂತಂದ್ರೆ ನಿಮ್ಗೆ ಏನಾದರೂ ಸರ್ವಿಸಸ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫುಲ್ ಪ್ರೊಫೆಷನಲ್ ಡೆಲಿವರ್ಡ್ ಇನ್ ಒನ್ ಅವರ್. ಆದರೆ ನಾನೀಗ ಎಡಿಟರು, ನಂಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನಾನೀಗಾಗಲೇ ಹಸಲ್ ಮಾಡ್ತಾ ಇದ್ದೀನಿ. ಸೈಡ್ ಹಸಲ್ ಅಂತ ತುಂಬ ಇದೆ ಮಾಡೋಕ್ಕೆ. ನಾನು ಒಬ್ಬನೇ ಏನು ಮಾಡ್ತಾ ಇಲ್ಲ ಲೈಫಲ್ಲಿ. ಸೊ ಆನ್ ದ್ಯಾಟ್ ನೋಟ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಮೈಸೂರು ಕಪಲ್ ಅನ್ನೋ ಪೇಜ್ನ ಇವಾಗಲೇ ಹೋಗಿ ಫಾಲೋ ಮಾಡಿ ಅಷ್ಟೇ ಅಂತ ಹೇಳ್ತಾ ಚಿಯರ್ಸ್. ಬಾಯ್. ಅರ್ಧ ಪಿಜ್ಜಾನೇ ಹೋಯ್ತು ನಂದು. ಪ್ಲೇಟ್ಗೆ ಹಾಕೊಂಡು ಕೂತವಳೆ. ಮಾಡು ಇನ್ನೊಂದು